ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಬೇಸಿಗೆ ಕಾಲದಲ್ಲಿ ಊಟಕ್ಕಿಂತ ನೀರು ಕೊಡುವುದು ಅತಿ ಅವಶ್ಯಕ. ಬಿರು ಬಿಸಿಲಿನಲ್ಲಿ ಬೇಸಿಗೆಯ ಬಾಯಾರಿಕೆಯಿಂದ ದಣಿದವರಿಗೆ ನೀರು ಕೊಡುವುದು ಮಾನವೀಯತೆಯ ಕೆಲಸ ಎಂದು ಆಕ್ಸ್ಫರ್ಡ್ ಕಾಲೇಜಿನ ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ ಹೇಳಿದರು. ಅವರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ನಂದಿ ಡಿಜಿಟಲ್ ಮತ್ತು ನಿರುಪಾದೇಶ್ವರ ಲಿಂಗಾಯತ ಖಾನಾವಳಿ ಹತ್ತಿರ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭಿಸಿ ಹಲವಾರು ವರ್ಷಗಳಿಂದ ಸಮಾನ ಮನಸ್ಕರು ಸೇರಿಕೊಂಡು ಸಾರ್ವಜನಿಕರಿಗೆ ನೀರಿನ ದಾಹ ತೀರಿಸಲು ಅಣಿಗೊಳಿಸಲಾಗಿದೆ. ವಿವಿಧ ಕೆಲಸಗಳನ್ನು ಅರಿಸಿ ಬರುವ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಅರವಟ್ಟಿಗೆ ಸಹಾಯ ಆಗುತ್ತದೆ. ನಗರದ ಪ್ರತಿ ಏರಿಯಾಗಳಲ್ಲಿ ಅರವಟ್ಟಿಗೆಗಳನ್ನು ಪ್ರಾರಂಭ ಮಾಡಿದರೆ ಸಾರ್ವಜನಿಕರಿಗೆ ಸಹಕಾರ ಆಗುತ್ತದೆ ಎಂದರು. ರೋಡಿನಲ್ಲಿ ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಯಾಕಂದರೆ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ನಾವು ಏನು ಕೊಡಲಿಲ್ಲ ಅಂದರೆ ಚಿಂತೆ ಇಲ್ಲ, ಕುಡಿಲಿಕ್ಕೆ ಅಟ್ಲೀಸ್ಟ್ ನೀರಾದರೂ ಕೊಡಬೇಕನ್ನೋ ಒಂದು ಆಲೋಚನೆಯಲ್ಲಿ ನಮ್ಮ ಸತೀಶ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ನಂದಿ ಡಿಜಿಟಲ್ ಎಲ್ಲರೂ ಸೇರಿ ಈ ರೀತಿಯ ಕಾರ್ಯಗಳನ್ನು 3-4 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಭಾಳ ಖುಷಿ ಆಯಿತು. ಸಿಂಧನೂರಿನ ಸುತ್ತಮುತ್ತಲಿನ ಎಲ್ಲ ಓಣಿಗಳಲ್ಲಿ ಈ ಥರ ಆದರೆ ಸ್ವಲ್ಪ ನೀರಿನ ಆಕಾರ ಯಾರೂ ಹಳ್ಳಿಗಳಿಂದ ಬರ್ತಾ ಇರ್ತಾರೆ, ಕುಡಿಲಿಕ್ಕೆ ನೀರಿರಲ್ಲ, ಸಮಸ್ಯೆ ಆಗ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಶಿಬಿರಗಳು ಮಾಡಿದರೆ, ಈ ಅರವಟ್ಟಿಗೆಗಳು ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಆಲೋಚನೆಯಿಂದ ಅವ್ರು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಓಣಿಗಳಲ್ಲಿ ಈ ರೀತಿ ಆದರೆ ಭಾಳ ಒಳ್ಳೆಯದಿರುತ್ತೆ ಅನ್ನೋದು ನನ್ನ ಭಾವನೆ. ಅವರಿಗೆ ಸಾರ್ವಜನಿಕರ ಸಭೆ ಕರೆದು ಸದುಪಯೋಗ ಪಡಿಸಬೇಕಂತೇಳಿ ತಮ್ಮ ಮಾತು ತಿಳಿಸಿಕೊಳ್ತೇನೆ. ಕೃಷ್ಣ ಬಿಎಂ ವಕೀಲ್ ಮಾತನಾಡಿ, ದಣಿದವರಿಗೆ ನೀರು ಒದಗಿಸುವುದು ಪುಣ್ಯದ ಕೆಲಸ. ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದೆ. ಎಲ್ಲರೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭಿಸಿ ಎಂದರು. ನೀರಿನ ಅರವಟ್ಟಿಗೆ ಈಗ ಆಲ್ಮೋಸ್ಟ್ 8 ವರ್ಷ ಆಯ್ತು. ಎಲ್ಲರೂ ಒಂದು ಅರಿವು ಸೇವೆ ಸಮಾಜಕ್ಕೆ ಮಾಡುವಂಥ ಒಂದು ಅರಿವು ಸೇವೆ ಇದು. ನೋಡ್ರಿ, ನಾವು ಅನ್ನ ಕೊಡೋಕ್ಕಾಗಲಿಲ್ಲ ಅಂದರೆ ನೀರು ಕೊಡ್ಬೇಕಂತ ಬಾಯಿರೋರಿಗೆ ಆ ಉದ್ದೇಶದಿಂದ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಈಗ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ಆಮೇಲೆ ಹಳ್ಳಿಯಿಂದ ಬರುವಂಥ ಜನರಿಗೆ ಕೂಡ ಒಂದು ನೀರಿನ ವ್ಯವಸ್ಥೆ ಆಗಬೇಕನ್ನೋ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಒಂದು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದು ಕಾರ್ಯಕ್ರಮ. ಮತ್ತು ನೀರನ್ನು ಎಲ್ಲರಿಗೆ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಾಕ್ಕೊಳ್ತೀವಿ. ಎಲ್ಲ ಇದನ್ನು ಸಾರ್ವಜನಿಕರೆಲ್ಲ ಉಪಯೋಗ ಮಾಡ್ಕೊಳ್ರಿ ಅಂತೇಳಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಂಠಯ್ಯ ಸ್ವಾಮಿ ಹಿರೇಮಠ್, ಸತೀಶ್ ನಂದಿ, ಸಿರಾಜ್ ಪಾಷಾ, ರಾಜಸಾಬ್, ವಿನೋದ್, ಮಸ್ತಾನ್, ಫಯಾಜ್, ಅಬ್ದುಲ್, ಶರಣಪ್ಪ ಕಟಿಂಗ್ ಶಾಪ್, ಯಮುನೂರ, ಶ್ರೀನಿವಾಸ್, ಸುನಿಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸರಿ ನೋಡ್ರಿ, ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ನೀರಿನ ಒಂದು ಅವರೆಲ್ಲರಿಗೆ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಅಕ್ಷರ ಸ್ಮಾರ್ಟ್ ಶಾಲೆಯಲ್ಲಿ ಮಕ್ಕಳಿಗಾಗಿ ವಸ್ತು ಪ್ರದರ್ಶನ ವಿಶೇಷ ಕಾರ್ಯಕ್ರಮ ಜರುಗಿತು. ಮಕ್ಕಳು ಬಾಲ್ಯದಲ್ಲಿಯೇ ಎಲ್ಲ ಬಗೆಯ ವಸ್ತುಗಳ ಬಗ್ಗೆ ತಿಳುವಳಿಕೆಯನ್ನು ತಿಳಿಯಲು ಈ ಸುಂದರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಪ್ರಾಯೋಗಿಕ ಮುಖಾಂತರ ನಡೆದ ವಸ್ತು ಪ್ರದರ್ಶನ ಮಾಡಿದ್ದು ಪಾಲಕರ ಮೆಚ್ಚುಗೆಗೆ ಪಾತ್ರವಾಯಿತು. ವಿವಿಧ ಪರಿಕರಗಳಿಂದ ಸಿದ್ಧಗೊಳಿಸಿದ ಮನೆ, ಫುಡ್ ಪಿರಮಿಡ್, ದನದ ಕೋಳಿಗಳ ಕೊಟ್ಟಿಗೆಗಳು, ಇಂಡಸ್ಟ್ರೀಸ್ಗಳ ಜೊತೆ ವಾಯು ಮಾಲಿನ್ಯದಿಂದ ಜನತೆಗೆ ಆಗುವ ದುಷ್ಪರಿಣಾಮಗಳ ಮಾದರಿ ಎಲ್ಲರನ್ನೂ ಮನಸೆಳೆಯಿತು.
ಚಿಕ್ಕ ಚಿಕ್ಕ ಮಕ್ಕಳು ತಮ್ಮ ಜಾಣ್ಮೆಯನ್ನು ಉಪಯೋಗಿಸಿ ಮಾದರಿಗಳನ್ನು ಮಾಡಿದ್ದು ಎಲ್ಲ ಮಕ್ಕಳ ಗುಣಾತ್ಮಕ ಬೆಳವಣಿಗೆಯ ಸಂಕೇತವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಕ್ಷರ ಶಾಲೆಯ ಮುಖ್ಯಸ್ಥರಾದ ಗಣೇಶ್ ಬಾಬು, ಶಿಕ್ಷಕಿಯರಾದ ರಾಧಾ, ಸಚಿತ್ಯ, ಶಿಲ್ಪ, ಅಮೃತ, ರಾಣಿ ಸೇರಿದಂತೆ ಅನೇಕರಿದ್ದರು. ಸುರಪುರ ಮತಕ್ಷೇತ್ರದ ಶಾಸಕರಾಗಿ ಜನಮಾನಸದಲ್ಲಿ ಸದಾಕಾಲ ಉಳಿಯುವ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಯಾವತ್ತೂ ಮರೆಯದ ಮಹಾನ್ ಚೇತನ ಎಂದು ಶಾಸಕ ಮಾನಪ್ಪ ವಜ್ಜಲ್ ಹೇಳಿದರು. ಅವರು ವಿಧಾನಸಭಾ ಕಲಾಪದಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಭಾವಪೂರ್ಣವಾಗಿ ಮಾತನಾಡಿದರು. ರಾಜ ವೆಂಕಟಪ್ಪ ನಾಯಕರು ಕಲ್ಯಾಣ ಕರ್ನಾಟಕದ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳಾಗಿದ್ದರು. ಅವರ ಆಡಳಿತದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಈ ಭಾಗಕ್ಕೆ ದೊರಕಿಸಿಕೊಟ್ಟ ಧೀಮಂತ ನಾಯಕ ವೆಂಕಟಪ್ಪ ನಾಯಕ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ರಾಜ ಮನೆತನದ ದೊರೆಗಳ ವಂಶದಲ್ಲಿ ಜನಿಸಿದ ಐತಿಹಾಸಿಕ ಮನೆತನದ ಚೇತನ ರಾಜ ವೆಂಕಟಪ್ಪ ನಾಯಕರು ಎಂದು ಶಾಸಕ ಮಾನಪ್ಪ ವಜ್ಜಲ್ ಹೇಳಿದರು. ಮೃತರ ಆತ್ಮಕ್ಕೆ ಭಗವಂತ ಶಾಂತಿ ದೊರೆಯುವಂತೆ ಮಾಡಲಿ. ಅವರ ಅಗಲಿಕೆಯಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಂತಾಪ ವ್ಯಕ್ತಪಡಿಸಿದ್ದಾರೆ. ತನ್ನಂತ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯಕ್ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು. ಯಾಕಂದರೆ ವೆಂಕಟಪ್ಪ ನಾಯಕ್ ಅವರು ಕ್ಷೇತ್ರ, ನಾನು ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ. ಕೃಷ್ಣಾ ನದಿ ಬರುತ್ತೆ, ಕೃಷ್ಣಾ ನದಿ ಆಚೆ ಕಡೆ ಸೈಡು ಸುರಪುರ ಕ್ಷೇತ್ರ ಮತ್ತು ಕೃಷ್ಣಾ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ. ಬಹುಶಃ ವೆಂಕಟಪ್ಪ ನಾಯಕರು ಭಾಳ ದಿವಸದಿಂದ ಭಾಳ ಪರಿಚಿತರಿದ್ದಂಥದ್ದವರು. ಬಹುಶಃ ವೆಂಕಟಪ್ಪ ನಾಯಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು KCP ಪಕ್ಷ, ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು. ಬಹುಶಃ ಅದು 2094ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಆಮೇಲೆ ಉಳಿದ 3 ಬಾರಿ ಏನಿದೆಲ್ಲ ಕಾಂಗ್ರೆಸ್ಲಿಂದನೇ ಗೆದ್ದಂಥವರು. ಬಹುಶಃ ವೆಂಕಟಪ್ಪ ನಾಯಕರು ಅಂದರೆ ಭಾಳ ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿಗೇಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು. ಆ ಒಂದು ಹೋರಾಟದ ಮನೆತನದಿಂದ ಆ ಒಂದು ವಂಶಸ್ಥರವರು, ಆ ಹೋರಾಟದಲ್ಲಿಂದ ಬಂದಂಥವರು ವೆಂಕಟಪ್ಪ ನಾಯಕರು. ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ 67ನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಆಘಾತವನಿಸ್ತು ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ಭಗವಂತ ಇಂಥ ಸಾವು ತರಬಾರ್ದು, ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಕಲ್ಯಾಣ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು. ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನೆತನದಂದರೆ ಭಾಳಷ್ಟು ಸುರಪುರ ಇತಿಹಾಸ ಇದೆ. ಹೋರಾಟ ಮಾಡಿದ್ರಲ್ಲಿಂದ, ರಾಜಕೀಯ ಮಾಡೋದ್ರಲ್ಲಿಂದ ಇತಿಹಾಸ ಇದೆ. ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದವ್ರು ರಾಜಗೌಡರು. ಬಹುಶಃ ಇವ್ರ ವಿರುದ್ಧ ಅವ್ರು ಗೆದ್ದರು, ಅವ್ರ ವಿರುದ್ಧ ಇವ್ರು ಗೆದ್ದರು. ಈ ರೀತಿ ರಾಜಕೀಯದಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು. ಬಹುಶಃ ನಮ್ಗೆ ವೆಂಕಟಪ್ಪ ನಾಯಕ್ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ತೀರ್ಕೊಂಡಾರಂತಂದರೆ ಅವ್ರ ಸಾವಿನ ಸುದ್ದಿ ಭಾಳ ಆಘಾತವಾಗಿದೆ. ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ನಾಯಕ್ ಅವರ ಸಾವಿನ ಸುದ್ದಿ ತಿಳಿದ ಬಹುಶಃ ದುಃಖ ಅನ್ನಿಸ್ತಾ ಇದೆ. ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಕೇಬಲ್ ಆಪರೇಟರ್ ಸಂಘದ ತಾಲೂಕು ಅಧ್ಯಕ್ಷರಾಗಿ ಶರಣೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ನೂತನ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಶೆಟ್ಟಿ ತುರ್ವಿಹಾಳ್ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಕೇಬಲ್ ಆಪರೇಟರ್ಗಳು ಸಭೆ ನಡೆಸಿ ಸಂಘದ ನೂತನ ತಾಲೂಕಾಧ್ಯಕ್ಷರನ್ನಾಗಿ ಶರಣೇಗೌಡ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು.
ಅಶೋಕ್ ಶೇಟ್, ಗೋಪಾಲಕೃಷ್ಣ ಗಾಂಧಿನಗರ, ಚಂದ್ರಶೇಖರ್ ಸೋಮ್ಲಾಪುರ್, ಗಣೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಸಹ ಕಾರ್ಯದರ್ಶಿಗಳಾಗಿ ಗಿರೀಶ್ ರೆಡ್ಡಿ, ಶ್ರೀಪುರಂ ಜಂಕ್ಷನ್, ಖಜಾಂಚಿಯಾಗಿ ರೌಡ್ಕುಂದ ಜಮೀರ್, ಸಹ ಖಜಾಂಚಿಯಾಗಿ ಮಾಟೂರು ಶರಣಪ್ಪ, ಶ್ರೀನಿವಾಸ್ ಗಾಂಧಿನಗರ, ನಾಗರಾಜ್, ಗಣೇಶ್, ಮುನ್ನಾಬಾಯಿ, ಮಹಿಯುದ್ದೀ, ಶಿವಕುಮಾರ್ ಜವಳಿಗೇರ, ವಿರೂಪಾಕ್ಷಿ, ಗೋವಿಂದರಾಜ್ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು ಎಂದು ತಿಳಿಸಿದರು. ಶಾಸಕಾಂಗ ಹೊರತುಪಡಿಸಿ ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಮಾಧ್ಯಮ ರಂಗಗಳು ಇನ್ನು ಮೇಲ್ವರ್ಗದ ಜನರ ಹಿಡಿತದಲ್ಲಿ ಇವೆ. ಶೋಷಿತ ಸಮುದಾಯಗಳು ಅಧ್ಯಯನ ಕಡೆ ಮುಖ ಮಾಡಿ ಮುಖ್ಯವಾಹಿನಿಯ ಕಡೆ ಬರಬೇಕು ಎಂದು ಮಾಜಿ ಶಾಸಕ ಯತೀಂದ್ರ ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂಗೂರು ತಾಲೂಕಿನ ಈಚನಾಳ್ ವೃತ್ತದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಅವರು, ಹಿಂದುಳಿದ ಶೋಷಿತ ಸಮುದಾಯಗಳ ಏಳಿಗೆಗಾಗಿ ಬುದ್ಧ, ಬಸವ, ಕನಕದಾಸರು ಜಾತಿ ಮೂಲೋತ್ಪಾಟನೆಗೆ ಹೋರಾಡಿದರು. ಆದರೆ ಜಾತಿ ವ್ಯವಸ್ಥೆ ನಾಶವಾಗಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಶೋಷಿತ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ನೀಡಿದರು. ಇದರಿಂದ ಶಾಸಕಾಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಶೋಷಿತ ಹಿಂದುಳಿದ ಜನರು ನಾಯಕರಾಗಿದ್ದಾರೆ. ಆದರೆ ಉಳಿದ ರಂಗಗಳಲ್ಲಿ ಹಿಂದಕ್ಕೆ ತಳ್ಳಲ್ಪಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧಿಕಾರಕ್ಕಾಗಿ ಪ್ರಸ್ತುತ ದಿನಮಾನಗಳಲ್ಲಿ ರಾಜಕಾರಣದಲ್ಲಿ ದೇವರು, ಧರ್ಮ, ಜಾತಿ, ಮತ ಪಂಥಗಳ ವಿಷಯಗಳನ್ನು ಎಳೆದು ತಂದು ಜನರ ಮಧ್ಯೆ ದ್ವೇಷ ಭಾವನೆ ಕೆರಳಿಸುತ್ತಿದ್ದಾರೆ. ಇದು ದೇಶದಲ್ಲಿ ಅಪಾಯಕಾರಿ ಬೆಳವಣಿಗೆಯಾಗಿದೆ. ಇದು ತರವಲ್ಲ. ಭಾವನಾತ್ಮಕ ವಿಷಯಗಳ ಬದಿಗೊತ್ತಿ ನಿರುದ್ಯೋಗ, ಬಡತನ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಮುನ್ನೆಲೆಗೆ ಬರಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾಜಿ ಶಾಸಕ ಡಿಎಸ್ ಹೂಲಗೇರಿ, ಮುಖಂಡರಾದ ಡಿಜಿ ಗುರಿಕಾರ್, ಮಾಳಿಂಗರಾಯ ಮಹಾರಾಜ, ಪಿಡ್ಡಪ್ಪ ಪೂಜಾರಿ, ನಿಂಗಪ್ಪ ಪೂಜಾರಿ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ರೊಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್, ಶಿವಶಂಕರ್ ಗೌಡ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವಿಭಾಗೀಯ ಅಧ್ಯಕ್ಷ ಗದ್ದಿನಗೌಡ ಪಾಟೀಲ್, ಕೆಪಿಸಿಸಿ ಸದಸ್ಯ ಅಮರಗುಂಡಪ್ಪ ಮೇಟಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಬಸಣ್ಣ ಮೇಟಿ, ಪರಮೇಶ್ ಗೋರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ ಚೌಹಾಣ್, ಪಿಡಿಒ ಕಾಜಾ ಬೇಗಂ, ಸಿಪಿಐಗಳಾದ ಪುಂಡಲೀಕ ಪಟಾತರ್, ಹೊಸಕೇರಪ್ಪ, ಗದ್ದೆಪ್ಪ ದೊಡ್ಡಿಹಾಳ್, ತಿಪ್ಪಣ್ಣ ಡೊಳ್ಳಿನ್, ಹನುಮಂತ ದಾಪುರಿ, ಯಮನಪ್ಪ ಕಟ್ಟಿಮನಿ, ಚೌಡಪ್ಪ ನಂದವಾಡಿಗೆ, ಆನಂದ್ ಕುಂಬಾರ್, ಶಿವಪುತ್ರಪ್ಪ ಪೂಜಾರಿ ಸೇರಿದಂತೆ ಇನ್ನಿತರರಿದ್ದರು. ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ತಮ್ಮ ಪ್ರಾಣ ಕೂಡ ಕಳೆದಂತಹ ಕಿಚ್ಚರಿಯ ವೀರ ಸಂಗೊಳ್ಳಿ ರಾಯಣ್ಣ ಹೇಳಬೇಕು. ಆದರೆ ಅಂಥ ಮಹನೀಯರು ಎಲ್ಲ ಸಮುದಾಯದವರು ಕೂಡ ತಮ್ಮ ತಮ್ಮ ಸಮುದಾಯದಲ್ಲಿ ಹುಟ್ಟಿದಂತಹ ಒಬ್ಬ ಮಹನೀಯರನ್ನ ತಮ್ಮ ಸಮುದಾಯದ ಒಂದು ಸಾಂಸ್ಕೃತಿಕ ನಾಯಕರನ್ನಾಗಿ, ಒಂದು ಐಕನ್ ಆಗಿ ಮಾಡಿಕೊಂಡು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು, ಅವರ ವಿಗ್ರಹಗಳನ್ನ ಎಲ್ಲ ಕಡೆ ಸ್ಥಾಪಿಸುವಂತ ಕೆಲಸ ಮಾಡ್ತಿರ್ತಾರೆ. ಇದು ಬಹಳ ಮುಖ್ಯವಾದಂತ ಕೆಲಸ. ಇದು ಆಗ್ಬೇಕು. ಯಾಕೆಂತಂದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯ ಸಮಾಜದಲ್ಲಿ ಏನಪ್ಪ ಆಗೋಗಿದೆ ಅಂತಂದ್ರೆ ಬಹುಸಂಖ್ಯಾತ ಸಮುದಾಯದವ್ರನ್ನ ನಾವು ಕೆಳಜಾತಿಯವರು ಅಂತ ಹೇಳಿ ಮಾಡಿ ನಮಗೆ ಅಧಿಕಾರ, ಸಂಪತ್ತು, ವಿದ್ಯೆ ಇದೆಲ್ಲರಿಂದಲೂ ದೂರ ಇಟ್ಟಿದ್ದಾರೆ. ನಾವು ಹುಟ್ಟಿಯಿಂದ ಕೆಳಜಾತಿಯವರು, ಕೆಳಜಾತಿ ಹುಟ್ಟಿದವರಿಗೆ ಯಾವುದೇ ರೀತಿಯ ಸಾಧನೆ ಮಾಡೋದಕ್ಕಾಗೋದಿಲ್ಲ, ಅವ್ರು ಬುದ್ಧಿವಂತರಾಗಿರೋದಕ್ಕಾಗೋದಿಲ್ಲ, ಅವ್ರು ವೀರರಾಗೋದಕ್ಕಾಗೋದಿಲ್ಲ. ಅವ್ರು ಕೇವಲ ಯಾರು ಮೇಲ್ವರ್ಗದವರಿರ್ತಾರೆ, ಯಾರು ಹುಟ್ಟಿನಿಂದ ಮೇಲ್ಜಾತಿಯವರು ಇರ್ತಾರೆ, ಅವರವ್ರು ಸೇವೆ ಮಾಡೋದಕ್ಕಷ್ಟೇ ನಾವು ಲಾಯಕವನ್ನು ಹೇಳೋ ರೀತಿಯಲ್ಲಿ ಈ ವ್ಯವಸ್ಥೆನ ಕಟ್ಟಿಬಿಟ್ಟಿದ್ದಾರೆ. ಅದರಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರುವಂತಹ ದಲಿತರು, ಇಂಥ ಸಮುದಾಯದಲ್ಲಿ ಹುಟ್ಟಿರುವಂತಹ ಭಾಗಿಯರು ಏನು ಕೊಟ್ಟು ಸಾಧನೆ ಮಾಡುತ್ತಾರೆ ಅಂಥವ್ರನ್ನ ನಾವು ಅವಾಗ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಅಂಥವ್ರ ಬಗ್ಗೆ ಸಮುದಾಯದ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸ್ಬೇಕು. ಅದಾಗಬೇಕು ಅಂತಂದ್ರೆ ಈ ರೀತಿ ಗಿಡಗಳನ್ನ ಎಲ್ಲ ಕಡೆ ಕಟ್ಟಬೇಕು. ಅವಾಗ ಏನಾಗುತ್ತೆ, ನಮ್ಮ ಸಮುದಾಯದ ಯುವಕರಿಗೆ, ನಮ್ಮ ಸಮುದಾಯದ ಹುಡುಗರಿಗೆ, ಆಗ್ತಾನೆ ಹುಟ್ಟಿರುವಂತವ್ರಿಗೆ, ನಮ್ಮ ಸಮುದಾಯದಲ್ಲಿ ಹುಟ್ಟಿ ಅಷ್ಟೊಂದು ಜೊತೆ ಸಾಧನೆ ಮಾಡ್ಕೊಂಡು ಸಾಧ್ಯ ಆಗುತ್ತೆ. ಅವ್ರನ್ನ ಪ್ರೇರೇಪಣೆ ಪಟ್ಟುವಂತ ಸಾಧ್ಯ ಆಗುತ್ತೆ. ಅವರು ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವರು ಜಾತಿ ಸಂಕೋಲಿತ ಹೊರಗಿನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಜನಸಂಖ್ಯೆ, ಭಾರತದ ಜನಸಂಖ್ಯೆ ವಿಶ್ವದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಇದೆ. ಇವತ್ತು ಮೊದಲು ಚೈನಾ ಎಲ್ಲರಿಗಿಂತ ಹೆಚ್ಚಿನ ಜನಸಂಖ್ಯೆ ಇತ್ತು. ಇವತ್ತು ಭಾರತದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಜನಸಂಖ್ಯೆ ಆಗಿದೆ. ಚೀನಾನು ಕೂಡ ದಾಟ್ಬಿಡುತ್ತೆ. ಇಷ್ಟೊಂದು ಜನಸಂಖ್ಯೆ ಇರೋ ದೇಶಕ್ಕೆ ಶಿಕ್ಷಣ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು. ಎಷ್ಟು ಜನ ಮಕ್ಕಳು ಹುಡ್ತಾ ಇರ್ತಾರೆ, ಹುಡ್ತಿರ್ತಾರೆ, ಎಷ್ಟು ಜನ ಮಕ್ಕಳು ಓದಿನ ವಯಸ್ಕರಾಗಿರ್ತಿರ್ತಾರೆ, ಅವ್ರಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಬೇಕು. ಬಟ್ ಅವ್ರು ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಧರ್ಮದ ಬಗ್ಗೆ ಮಾತನಾಡುತ್ತೆ. ಸೊ ನಾವು ಧರ್ಮದ ಬಗ್ಗೆ ಮಾತನಾಡಿದಾಗ ನಿಜವಾದ ಸಮಸ್ಯೆಗಳನ್ನ ನಾವು ಮರ್ತ್ಬಿಡ್ತೀವಿ. ಮತ್ತೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತೀಯ ಸಮಾಜದಲ್ಲಿ ನಾನು ಈಗಾಗಲೇ ಹೇಳಿದಾದ್ರೆ ಈಗಲೂ ಜಾಸ್ತಿ ವ್ಯವಸ್ಥೆಯಿಂದ ಹಿಂದುಳಿದ ವರ್ಗದವರು, ದಲಿತರು ಈಗಲೂ ಕೂಡ ಸರಿಸಮಾನದಂತ
ಸ್ಥಾನ ಪಡ್ಕೊಳಕ್ಕಾಗಿಲ್ಲ, ಸಮಾನವಾದ ಅವಕಾಶ ಪಡ್ಕೊಳಕ್ ಸಾಧ್ಯ ಆಗಿಲ್ಲ. ಆದ್ರೆ ಇವ್ರು ಧರ್ಮದ ಹೆಸರು ಹೇಳಿದಾಗ ನಾವು ನೀವು ಹಿಂದೂಗಳಲ್ಲಿ ಒಂದಾಗೋಗ್ಬಿಡಿ, ಜಾತಿ ಹೆಸರಲ್ಲಿ ನಿಮ್ಮ ಹಕ್ಕುಗಳನ್ನ ಕೇಳಬೇಡಿ ಅಂತ ಹೇಳಿದಾಗ ನಾವು ಧರ್ಮದ ಹೆಸರಲ್ಲಿ ನಮ್ಮ ಹಕ್ಕುಗಳನ್ನ ಕೇಳೋದನ್ನ ಮರೆತು. ಸೊ ಹಾಗಾಗಿ ಹಿಂದುಳಿದ ವರ್ಗದವರು ಮತ್ತೆ ದಲಿತರು ವಿಶೇಷವಾಗಿ ಧರ್ಮದ ಹೆಸರು ರಾಜಕಾರಣ ಮಾಡೋ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೀವು ಧರ್ಮದ ಹೆಸರು ರಾಜಕಾರಣ ಮಾಡಿದ್ರೆ ನಾವು ಹಿಂದುಳಿದ ವರ್ಗದವರು ಮತ್ತೆ ದಲಿತರು ಶೋಷಿತರು ಇರ್ತೀವಿ, ನಾವು ನಮ್ಮ ಹಕ್ಕುಗಳನ್ನ ಕೇಳೋದಕ್ಕಾಗುದಿಲ್ಲ. ಹಾಗಾಗಿ ಧರ್ಮದ ಹೆಸರು ರಾಜಕಾರಣ ಮಾಡೋ ಬಗ್ಗೆ ನೀವು ಬಹಳ ಎಚ್ಚರದಿಂದಿರಿ. ಮುಖ್ಯವಾಗಿ ನಾವು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು. ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಹಿಂದುಳಿದಿದ್ದೀವಿ. ನಾವು ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನಾವು ಮುಂದುವರಿಯೋದಕ್ಕೆ ಯಾರು ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾರೆ ಅಂತ ನಾಯಕರಿಗೆ ನಾವು ರಾಜಕೀಯ ಶಕ್ತಿ ತುಂಬಬೇಕು. ಅವಾಗ ಮಾತ್ರ ನಾವು ಬರೋದಕ್ಕೆ ಸಾಧ್ಯ. ಅಕ್ಷರವು ಸಮಾಜದ ನೆಮ್ಮದಿ ಹಾಗೂ ಶಾಂತಿಯನ್ನು ಕದಡುತ್ತಿದೆ. ಅಕ್ಷರಕ್ಕೂ ಮೊದಲು ಜನ ಸಂಸ್ಕೃತಿ ಬದುಕುಳಿದಿದ್ದು ಎಂದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ MS ಮೂರ್ತಿ ಅವರು ಅಭಿಪ್ರಾಯಪಟ್ಟರು. ಅವರು ಕನ್ನಡ ವಿಶ್ವವಿದ್ಯಾಲಯದ ಮಂಟಪ ಸಭಾಂಗಣದಲ್ಲಿ ಅಧ್ಯಯನಾಂಗದ ವತಿಯಿಂದ ದಿನಾಂಕ 26 ಫೆಬ್ರವರಿ 2024 ಹಮ್ಮಿಕೊಂಡಿದ್ದ UGC PhD 4ನೇ ಹಂತದ ಕೋರ್ಸ್ ವರ್ಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಅಕ್ಷರಕ್ಕಿಂತ ಮೊದಲು ಜನಸಾಮಾನ್ಯರ ಬದುಕುವ ಸಂಸ್ಕೃತಿ ವಿಶಾಲವಾಗಿತ್ತು. ನಾವು ಅದನ್ನು ಸೀಮಿತ ಚೌಕಟ್ಟಿನಲ್ಲಿ ನೋಡಬಾರದು. ನಮ್ಮ ಜನಪದರು ನಾಡಿನ ಜ್ಞಾನ ಸಂಪತ್ತಿಗೆ ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ. ವಿಜ್ಞಾನಕ್ಕೆ ಪುರಾವೆಗಳು ಬೇಕು, ಆದರೆ ಒಂದು ಸಂಸ್ಕೃತಿ ಜನಪದರ ಕಲೆ ಅವರ ಬದುಕನ್ನು ಪುರಾವೆ ಮೂಲಗಳಿಂದ ಅಳೆಯಲು ಸಾಧ್ಯವಿಲ್ಲ. ಅನುಭವ ಸಾರದ ಆಧಾರದ ಮೇಲೆ ನೆಲೆಗೊಂಡಿರುವುದೇ ಜನಪದ ಪರಂಪರೆಯಾಗಿದೆ. ಜನಸಾಮಾನ್ಯರ ಬದುಕಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಸಂಶೋಧನೆ ಕೈಗೊಳ್ಳಬೇಕು. ಮಾತು ಬಲ್ಲವರು ಪ್ರಜ್ಞಾವಂತರು, ಸುಮ್ಮನಿರುವವರು ಅವಿದ್ಯಾವಂತರು ಎನ್ನುವ ಕಾಲ ಬಂದೊದಗಿದೆ. ಸಂಶೋಧನಾರ್ಥಿಗಳ ಅಧ್ಯಯನಶೀಲತೆಯು ಸಮಾಜಮುಖಿಯಾಗಿರಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ವಿಜಯ್ ಪೂರ್ಣಚ್ಚ ತಮ್ಮಂಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಕಲೆಯನ್ನು ಸೀಮಿತ ಕ್ಷೇತ್ರದಿಂದ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇದನ್ನು ನಾವು ಅಧ್ಯಯನ ಶಿಸ್ತಾಗಿ ನೋಡಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ DB ಪರಮಶಿವಮೂರ್ತಿ, ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ಯತ್ಗೆಲ್, ಸಂಗೀತ ಮತ್ತು ನೃತ್ಯ ವಿಭಾಗದ ಉಪನ್ಯಾಸಕರಾದ M ಜೋಶಿ, ವಿವಿಧ ನಿಕಾಯಗಳ ಡೀನರು, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ಸಂಶೋಧನಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ ಪ್ರತಿ ಶುಕ್ರವಾರ ನಡೆಸುವ ಸರಸ್ವತಿ ಪೂಜೆ ಹಾಗೂ ರಿಯಾಜ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಮಾತನಾಡಿದರು. ಸಂಗೀತ ಹಾಗೂ ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಸಂಗೀತದಷ್ಟೇ ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕುವೆಂಪು ಅವರ ಅರಿವು ಮತ್ತು ಎಚ್ಚರ ಲೇಖನ ಓದಿ ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಸಂಗೀತ ಮನುಷ್ಯನ ಹೃದಯದಲ್ಲಿ ಅಡಗಿರುವ ಸದ್ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳಿದರು. ನಂತರ ವಿದ್ಯಾರ್ಥಿಗಳು ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದವರೆಗೆ ಕಲಿತ ಸಂಗೀತದ ವಿವಿಧ ರಾಗಗಳ ಪ್ರಸ್ತುತಿ ಮಾಡಿದರು. ವಿದ್ಯಾರ್ಥಿಗಳೇ ಪರಸ್ಪರ ಹಾಡುಗಳನ್ನು ವಿಮರ್ಶೆ ಮಾಡಿಕೊಂಡರು. BPA ವಿದ್ಯಾರ್ಥಿನಿ D ಚೌಡಿಬಾಯಿ ಚಂದ್ರಕೌಂಸ ರಾಗ, ದುರ್ಗೇಶ ಚಂದ್ರಕೌಂಸ ರಾಗದಲ್ಲಿ ಚೋಟೋಕ್ಯಾಲ, ಗುಂಡಿ ಭರತ್ ಮುಲ್ತಾನಿ ರಾಗದಲ್ಲಿ ಬಡಕ್ಯಾಲ, ಚೋಟೋಕ್ಯಾಲ ಪ್ರಸ್ತುತಪಡಿಸಿದರು. ವಿಭಾಗದ ಹಿರಿಯ ಅಧ್ಯಾಪಕರಾದ ವಿರೂಪಾಕ್ಷಪ್ಪ ಇಟಗಿ, ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್,
ವಿದ್ಯಾರ್ಥಿಗಳಿಗೆ ಉತ್ತಮ ಸಲಹೆ ನೀಡಿ ಮುಂದಿನ ದಿನಗಳಲ್ಲಿ ಉತ್ತಮ ಸಂಗೀತಗಾರರಾಗಿ ರೂಪುಗೊಳ್ಳಬೇಕೆಂದು ಹೇಳಿದರು. ಎಂ ಮ್ಯೂಸಿಕ್ ವಿದ್ಯಾರ್ಥಿ ರಾಜೇಶ್ ಹಳೆಮನೆ ಕಾರ್ಯಕ್ರಮ ನಿರೂಪಿಸಿದರು. ದೊಡ್ಡಬಸಪ್ಪ ತಬಲಾ ಸಾಥ್ ನೀಡಿದರು. ವಿಭಾಗದ ಸ್ನಾತಕ ಮತ್ತು ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ವಿದ್ಯಾರ್ಥಿಗಳು ವಾರದ ಈ ರಿಯಾಜ್ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದರು. ಇಲ್ಲಿಗೆ ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.